ನಿಮ್ಮ ಗ್ಯಾರಂಟಿ ಸ್ಕೀಮನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ನಮ್ಮ ಯಾರ ಅಭ್ಯಂತರವಿಲ್ಲ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾ ಇದ್ದಾರೆ? ಇಂಪ್ಲಿಮೆಂಟೇಷನ್ಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡೋದಾದ್ರೆ ಏನು ಅರ್ಥ? ಅಲ್ಲಿ ಶಾಸಕರಿಲ್ವಾ, ಅಧಿಕಾರಿಗಳಿಲ್ವಾ? ಪ್ರಶ್ನೆ ಕೇಳಿ. ಅವ್ರ ಪ್ರಶ್ನೆ ಏನು ಅಂದ್ರೆ, ಅಧಿಕಾರಿ ವರ್ಗ ಅಸಮರ್ಥರಾಗಿದ್ದಾರೆ, ಅಧಿಕಾರಿಗಳ ಕೈಯಲ್ಲಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಿಲ್ಲ, ಹಂಗಾಗಿ ಕಾಂಗ್ರೆಸ್ ಸದಸ್ಯರು ಆಗ್ತಿದ್ದಾರೆ ಎನ್ನುವಂಥದ್ದು ಅರ್ಥ. ಈಗ ಅವ್ರು ಸಮರ್ಥರಾಗಿದ್ದಾರೆ, ಸಮರ್ಥರಿದ್ದಿದ್ರೆ ಈ ಪ್ರಶ್ನೆ ಇರ್ತಿರ್ಲಿಲ್ಲ. ಸಮರ್ಥರಿದ್ದಾರೆ ಕೃಷ್ಣಪ್ಪ ಮಾತಾಡ್ಲಿಕ್ಕೆ. ಚವನ್ ಕುತ್ಕೊಳ್ಳಿ, ಮಾತಾಡ್ಲಿಕ್ಕೆ ಪ್ರಶ್ನೆ ಇದು. ಅಧ್ಯಕ್ಷರೇ, ತಮ್ಮ ಗಮನ ಕೇಳಿ. ಅಲ್ಲೇದ ತಪ್ಪು ತಿಳ್ಕೊಬೇಡಿ. ಏನು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಗ್ಯಾರಂಟಿ, ಇದು ಸ್ಟೇಟ್ ಚೆಕ್ಕರ್ ಅಮೌಂಟ್. ಓಕೆ. GST ಟ್ಯಾಕ್ಸ್ ಕಟ್ಟೋ ದುಡ್ಡಿನಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು, ಅಥವಾ ಸ್ಥಳೀಯ ಶಾಸಕರ ಅಧ್ಯಕ್ಷರು ಇಂಪ್ಲಿಮೆಂಟೇಷನ್ ಮಾಡಬೇಕು. ಇವತ್ತೇನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ. ಅಲ್ಲ, 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅದು ನಮ್ಮ ಪ್ರಶ್ನೆ. DK ಶಿವಕುಮಾರ್ ಅವರು ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲಿನ ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು, ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು. ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ನಮ್ಮಣ್ಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಈಗ ಅಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ. ಯಾವ್ದಾದ್ರು ಡಿಸ್ಕಷನ್ ಬನ್ನಿ. ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ, ಯು ಡಿಸ್ಕಸ್ ಆನ್ ದಟ್. ನಾವು ರಿಪ್ಲೈ ಮಾಡ್ತೀವಿ. ಇಟ್ ಇಸ್ ದ ವಿಲ್ ಆಫ್ ಎ ಗವರ್ಮೆಂಟ್. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಳಿಕ್ಕೆ ನೋಡ್ಕೊಳ್ಳಿಕ್ಕೆ ಹಕ್ಕಿದೆ. ನಾವು ಉತ್ತರವನ್ನು ಕೊಡ್ತೇವೆ, ಚರ್ಚೆ ತಗೊಂಡು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ, ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಕೃಷಿ ಸನ್ಮಾನ ಎಲ್ಲ, ಅದಕ್ಕೆ ಬಿಜೆಪಿ ಅವ್ರನ್ನ ನಾಮಕರಣ ಮಾಡಿದ್ದಾರೆ. ಅದಕ್ಕೆ ನಾಮಕರಣ ಮಾಡಿ ದಯಮಾಡಿ